ಹಾಯ್, ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತೇನೆ. ವಿಶೇಷವಾಗಿ ಈ ದಿನ ಗುಡ್ ಫ್ರೈಡೆ ಅಂದರೆ ಶುಭ ಶುಕ್ರವಾರ. ಈ ಶುಭ ಶುಕ್ರವಾರ ಎಂಬ ವಿಶೇಷವಾದಂಥ ದಿನವನ್ನು ನಾವು ಗಮನಿಸುವಾಗ ಎಲ್ಲ ದಿನಗಳಲ್ಲೂ ವರ್ಷಗಳಲ್ಲಿ ಎಲ್ಲ ಶುಕ್ರವಾರಗಳು ಬರುತ್ತಾ ಇರುತ್ತವೆ. ಆದರೆ ಈ ಒಂದು ದಿನವನ್ನು ಮಾತ್ರ ಯಾಕೆ ಶುಭ ಶುಕ್ರವಾರ ಎಂಬುದಾಗಿ ಕರೆಯಲ್ಪಟ್ಟಿದೆ? ಇದಕ್ಕೆ ಒಂದು ಗೂಢಾರ್ಥ ಅಂದರೆ ಒಂದು ಅರ್ಥ ಕೊಡುವಂಥ ಒಂದು ದಿನ ಗುಡ್ ಫ್ರೈಡೆ, ಶುಭ ಶುಕ್ರವಾರ. ಈ ದಿನದಂದು ವಿಶೇಷವಾಗಿ ನೋಡುವಾಗ ಕರ್ತನು ನಿನಗೆ ಬಿಡುಗಡೆ ಕೊಟ್ಟಂಥ ದಿನ. ಈ ದಿನ ನಿನ್ನ ಪಾಪ ಪರಿಹಾರಕ್ಕಾಗಿ ರಕ್ಷಣೆ ಹೊಂದಲಿಕ್ಕೋಸ್ಕರ ಆತನು ಕಲ್ವಾರಿ ಕ್ರೂಜೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದಂಥ ದಿನವಾಗಿದೆ. ಆ ಕರ್ತನು ಕಲ್ವಾರಿಯ ಕ್ರೂಜೆಯಲ್ಲಿ 2000 ವರ್ಷಗಳ ಹಿಂದೆಯೇ ಆತನು ಈ ಒಂದು ಶ್ರಮೆಯನ್ನು, ಈ ದುಃಖವನ್ನು, ಈ ಭಾರವನ್ನು ಆತನು ಅನುಭವಿಸಿದ್ದಾನೆ. ಕೆಲವರು ಒಂದು 40 ದಿನಗಳ ಕಾಲ ಉಪವಾಸವಿದ್ದು ಎಷ್ಟೋ ಒಂದು ತ್ಯಾಗಪೂರ್ವಕವಾದಂಥ ಒಂದು ಸಮಯವನ್ನು ತೆಗೆದಿಟ್ಟು ಬದಿಗಿಟ್ಟು ಕರ್ತನಿಗಾಗಿ ಮೀಸಲಿಟ್ಟು ಎಷ್ಟೋ ಜನರು ಉಪವಾಸ ಕೂಡ ಮಾಡಿದ್ದಾರೆ. ಆದರೆ ಒಳ್ಳೆಯದೇ ಇಲ್ಲ ಎಂಬುದಾಗಲ್ಲ. ಆದರೆ ದೇವರ ವಾಕ್ಯವನ್ನು ನಾವು ಗಮನಿಸುವಾಗ 40 ದಿವಸಗಳು ಅಷ್ಟೇ ಪರಿಶುದ್ಧತೆ, 40 ದಿನಗಳು ಅಷ್ಟೇ ಉಪವಾಸ, 40 ದಿನಗಳು ಅಷ್ಟೇ ವಾಕ್ಯದ ಧ್ಯಾನಗಳು, ಭಕ್ತಿ, ನಮ್ಮ ಶ್ರದ್ಧೆ ಆಗಿರಬಾರದು. ಯಾಕಂತಂದರೆ ಆ 40 ದಿನಗಳ ಕಾಲ ಅದು ಸಾಂಪ್ರದಾಯಿಕವಾಗಿರಬಾರದು. ಅದು ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಂದು ತ್ಯಾಗಪೂರಿತವಾದಂಥ ಭಕ್ತಿಪೂರ್ವಕವಾಗಿ ಜೀವಿಸಬೇಕೆಂಬುದೇ ಆತನ ಒಂದು ಉದ್ದೇಶ, ಚಿತ್ತ. ನಾನು ಕೂಡ ರಕ್ಷಣೆ ಹೊಂದದೇ ಇರುವಂಥ ಸಂದರ್ಭದಲ್ಲಿ ಈ ಒಂದು ಗುಡ್ ಫ್ರೈಡೆ ಬಂದಾಗ ನಾನು ಯೇಸು ಸ್ವಾಮಿ ಈ ದಿನ ನನಗೋಸ್ಕರ ಶಿಲುಬೆಯಲ್ಲಿ ಬಾಧೆಯನ್ನು ಅನುಭವಿಸಿದ್ದಾನೆ ಎಂಬುದಾಗಿ ನಾನು ಸಹ ಎಷ್ಟೋ ಸಾರಿ ಕಣ್ಣೀರಿಟ್ಟದ್ದುಂಟು. ಆದರೆ ತಿಳಿದುಕೊಂಡ ಮೇಲೆ ಆತನು ಈಗ ಸತ್ತಿಲ್ಲ. 2000 ವರ್ಷಗಳ ಹಿಂದೆಯೇ ಎಲ್ಲ ಜನರ ಪಾಪಗಳ ನಿವಾರಣೆ ಮಾಡಲಿಕ್ಕೋಸ್ಕರ ಆತನು ಪರಲೋಕದಿಂದ ತನ್ನ ಮಹಾಮಹಿಮೆಯ ಪದವಿಯನ್ನು ತೆಗೆದಿಟ್ಟು ಆತನು ನರ ರೂಪದ ಭಾವವನ್ನು ಆತನು ಧರಿಸಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಆತನು ಸುರಿಸಿದ್ದನ್ನು ನಾವು ನೋಡಬಹುದಾಗಿದೆ. ಆತನು ಪಾಪಗಳ ನಿವಾರಣೆ ಮಾಡಬೇಕೆಂಬುದಾಗಿ ಯಾವೊಂದು ಹೋರಿಗಳ ರಕ್ತವನ್ನು ಕೊಡಲಿಲ್ಲ. ತನ್ನ ಸ್ವಂತ ರಕ್ತವನ್ನೇ ಆತನು ಕೊಟ್ಟನೆಂಬುದಾಗಿ ನಾವು ವೇದಭಾಗ ವಾಕ್ಯದಲ್ಲಿ, ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಈ ರೀತಿಯಾಗಿ ಆ ಒಂದು ಸಮಯವನ್ನು ನೋಡುವಾಗ ಆ ಒಂದು ರಕ್ಷಣೆಯ ದಿನವನ್ನು, ಆ ಒಂದು ಕತ್ತಲೆಯ, ನಿನ್ನ ಜೀವಿತದಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಕೋಸ್ಕರ, ನಿನ್ನಲ್ಲಿರುವಂಥ ಪಾಪಗಳನ್ನು ಬಿಡುಗಡೆಗೊಡ್ಲಿಕ್ಕೋಸ್ಕರ ಈ ದಿನ ಅದು ಶುಭವಾದಂಥ ದಿನ. ದೇವರು ಒಂದು ಮಾತು ಹೇಳುವಾಗ ನನ್ನ ತಂದೆಯೇ ಎಂಬುದಾಗಿ ಆತನು ಪ್ರತಿ ವಿಷಯದಲ್ಲಿ ತನ್ನನ್ನು ತಂದೆಯನ್ನು ಮಹಿಮೆ ಪಡಿಸುವುದನ್ನು ನಾವು ಗಮನಿಸಬಹುದಾಗಿದೆ. ತಂದೆಯೇ ಅವರು ಏನು ಮಾಡುತ್ತಿದ್ದಾರೆ ಎಂಬುದಾಗಿ ತಿಳಿಯದೆಂಬುದಾಗಿ ಕರ್ತನು ಶಿಲುಬೆಯಲ್ಲಿ ಕಡೇ ಮಾತುಗಳನ್ನು ಆತನು ಸಾಯುವುದಕ್ಕಿಂತ ಮುನ್ನ ಆತನು ಎಷ್ಟು ಅದ್ಭುತವಾಗಿ ಆತನು ಮಾತನಾಡಿದಂಥ ಮಾತುಗಳು. ಸಾಯುವಾಗಲೂ ಕೂಡ ತನ್ನ ಜೀವವು ಇನ್ನು ಕೆಲವೇ ಗಂಟೆಗಳಲ್ಲಿ ಹೋಗುತ್ತದೆಂಬುದಾಗಿ ಕೂಡ ಆತನು ವಧ್ಯಸ್ಥಾನಕ್ಕೆ ಒಯ್ಯುವಂತೆ ಆ ಕುರಿ ಮರಿಯ ಹಾಗೆ ಆತನು ಮೌನವಾಗಿ ವಹಿಸಿದನೆಂಬುದಾಗಿ ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ನೋಡಬಹುದಾಗಿದೆ. ನಿನ್ನ ಒಂದು ರಕ್ಷಣೆಗೋಸ್ಕರ ಆತನ ಮುಖವು ಎಷ್ಟು ಅಂದವಾಗಿದ್ದರೂ ಕೂಡ ಆತನು ಕುರೂಪಿಯಾಗಿ ಆತನು ಮಾರ್ಪಡಲ್ಪಟ್ಟನು. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಎಂಬುದಾಗಿ ನಾವು ಯೆಶಾಯ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ನೋಡಬಹುದಾಗಿದೆ. ನಿನ್ನ ಒಂದು ಪಾಪ, ನಿನ್ನ ಒಂದು ದ್ರೋಹಗಳ ನಿಮಿತ್ತ ತಾನೇ ಶಿಲುಬೆಯ ಮರಣದ ಕಂಬವನ್ನು ಏರಿದನು ಎಂಬುದಾಗಿ ನೋಡುತ್ತೇವೆ. ಆ ಪಾಪದಿಂದ ಬಿಡುಗಡೆ ಆಗಬೇಕಂದ್ರೆ ಒಂದು ಯಜ್ಞದ ಕುರಿಮರಿ ಆತನು ಬಲಿಯಾಗಲೇಬೇಕಾಗಿತ್ತು. ಆ ದಿನ ಇಸಾಕನು ಕೂಡ
ಆ ಒಂದು ಬಲಿ ಸಮಯದಲ್ಲಿ ಅಬ್ರಹಾಮನಿಗೆ ನೀನು ಮಗನನ್ನು ಅರ್ಪಿಸಬೇಕು ಎಂಬುದಾಗಿ ಕರ್ತನಾದ ದೇವರು ಹೇಳುವಾಗ ಆತನೇನಂದಿದ್ದಾನೆ, ಸರಿ ಎಂಬುದಾಗಿ ಆತನು ಒಂದು ಮಾತು ಮಾತನಾಡದೆ ತನ್ನ ಮಗನನ್ನು ಇಸಾಕನನ್ನು ಕೊಂಡೊಯ್ತಿದ್ದಾಗ ಆ ಮಗನು ಕೇಳುವಂಥ ಪ್ರಶ್ನೆಗೆ, ಅಪ್ಪ ಕುರಿ ಎಲ್ಲಿ ಎಂಬುದಾಗಿ ಆತನು ಕೇಳುವಂಥ ಪ್ರಶ್ನೆ, ವದ್ಯಕ್ಕೆ ಬೇಕಾಗಿರುವಂಥದ್ದು, ಯಜ್ಞಕ್ಕೆ ಬೇಕಾಗಿರುವಂಥದ್ದು ಎಲ್ಲಿ ಎಂಬುದಾಗಿ ಕೇಳುವಾಗ ಯೆಹೋವನೇ ಒದಗಿಸುವನೆಂಬುದಾಗಿ ಹೇಳಿದ್ದಾದರೂ ಕೂಡ ಆತನ ಹೃದಯದಲ್ಲಿ ಎಷ್ಟೋ ಬಾಧೆ, ವ್ಯಾಕುಲತೆ, ಸಂಕಷ್ಟವೂ ಆತನಲ್ಲಿ ತುಂಬಿತು. ಹೇಳಿಕೊಳ್ಳಲಾರದೇ ಇರುವಂಥ ಪರಿಸ್ಥಿತಿ, ತನ್ನ ಒಬ್ಬನೇ ಮಗನನ್ನು ಬಲಿ ಕೊಡಬೇಕಾದ್ರೆ ಆತನು ಎಷ್ಟು ನೋವು ಅನುಭವಿಸಿರುವುದು. ಅದೇ ರೀತಿಯಲ್ಲಿ ನಿನ್ನ ಪಾಪಗಳನ್ನು ರಕ್ಷಿಸಲಿಕ್ಕೋಸ್ಕರ, ನಿನ್ನಿಂದ ಈ ಒಂದು ಬಂಧನವು, ಲೋಕದಲ್ಲಿರುವಂಥ ಆ ಒಂದು ಬಂಧನವು ಬಿಡುಗಡೆ ಆಗಲಿಕ್ಕೋಸ್ಕರ ಆ ತಂದೆಯು ಆತನಿಗೆ ಎಷ್ಟು ಹಿಂಸೆಗಳನ್ನು ಕೊಡುತ್ತಾ ಇದ್ದರೂ ಕೂಡ ಆತನು ಗಡ್ಡ ಇಳಿಸಿಕೊಂಡನು, ಆತನ ಮುಖದ ಮೇಲೆ ಉಗಿದರು. ಆದರೆ ನೀನು ಯೆಹೂದ್ಯನ ಅರಸನೋ ಎಂಬುದಾಗಿ ಆತನನ್ನು ಎಷ್ಟೋ ಅವಮಾನಿಸಿದರು. ಆದಾಗ್ಯೂ ಕೂಡ ಆತನನ್ನು ಎಷ್ಟು ಹಿಂಸೆಯನ್ನು ಆತನು 3 ಮೊಳೆಗಳಿಂದ ಆತನು ಕಲ್ವಾರಿ ಕ್ರೂಜೆಯಲ್ಲಿ ಆತನು ತೂಗು ಹಾಕಲ್ಪಟ್ಟಿದ್ದಾನೆ. ಒಂದು ವೇಳೆ ಅವರು ಏನು ಮಾಡ್ತಿದ್ದಾರೆ ಎಂಬುದಾಗಿ ಒಂದು ವೇಳೆ ಆ ಜನರಿಗೆ ಒಂದು ವೇಳೆ ಗೊತ್ತಾದರೆ ನಿಜವಾಗ್ಲೂ ಅವರು ಶಿಲುಬೆಗೆ ಆತನನ್ನು ಹಾಕುತ್ತಾ ಇರಲಿಲ್ಲ. ಪಿಲಾತನ ಬಳಿಗೆ ಕರ್ಕೊಂಡು ಹೋದಾಗಲೂ ಕೂಡ ಈತನಲ್ಲಿ ಯಾವ ತಪ್ಪು ಕಾಣಲೇ ಇಲ್ಲ ಎಂಬುದಾಗಿ ಆತನು ತೀರ್ಪು ಕೊಡುವುದನ್ನು ನಾವು ಗಮನಿಸುತ್ತೇವೆ. ಆದರೆ ಯಾವ ತಪ್ಪು ಮಾಡದೆ, ಯಾವ ಪಾಪವಿಲ್ಲದೇ ಇರುವಂಥ ಈ ಮನುಷ್ಯನು ನಿನ್ನ ನನ್ನ ಪಾಪಗಳಿಗೋಸ್ಕರ ಆತನು ಪಾಪ ಸ್ವರೂಪಿಯಾಗ ಮಾಡಿದನೆಂಬುದಾಗಿ ನಾವು ದೈವ ಗ್ರಂಥದಲ್ಲಿ ನೋಡುತ್ತೇವೆ. ಯಾಕೆ ಇಷ್ಟು ಮೌನವಾಗಿದ್ದನು? ಯಾಕೆ ಇಷ್ಟು ತಾಳಿಕೊಂಡಿದ್ದನು? ಒಂದು ವೇಳೆ ನಿನ್ನ ಜೀವಿತದಲ್ಲಿ ನೋಡುವಾಗ ಯಾರಾದರೂ ಒಂದು ವೇಳೆ ಅನ್ಯಾಯವಾಗಿ ನಮಗೆ ಒಂದು ತಪ್ಪನ್ನು ಒಂದು ವೇಳೆ ಅನ್ಯಾಯವಾಗಿ ಮಾಡಿರುವುದಾದರೆ, ಒಂದು ವೇಳೆ ನಿಂದಿಸುವುದಾದರೆ ನಮಗೆ ಎಷ್ಟು ನೋವಾಗುತ್ತದೆ. ನಾವು ಅದು ಒಂದು ದ್ವೇಷವಾಗಿ ಮಾರ್ಪಡಿಸಿಕೊಂಡು ನಾವೆಷ್ಟೋ ದಿನಗಳ ಕಾಲ ನಾವು ಮಾತನಾಡದೆ ಮೌನವಾಗಿ ನಾವು ಒಂದು ತುಪ್ಪದ ರೀತಿಯಲ್ಲಿ, ನಾವು ಬೆಂಕಿ ರೀತಿಯಲ್ಲಿ ತುಪ್ಪ ಯಾವ ರೀತಿ ಕರಗುತ್ತದೋ ಆ ರೀತಿ ಅವರನ್ನು ಕಂಡಾಗ ನಾವು ಅದೇ ರೀತಿಯಾಗಿ ನಾವು ಆ ಒಂದು ಮನುಷ್ಯನ ಎದುರಿಗೆ ಬಂದಾಗ ನಾವು ಹಿಂಸೆಯನ್ನು ಅನುಭವಿಸ್ತಾ ಇರ್ತೀವಿ. ಆದರೆ ಯೇಸು ಸ್ವಾಮಿ, ಕರ್ತನು ದೇವರು, ಆತನು ಮನುಷ್ಯನ ರೂಪವನ್ನು ಧರಿಸಿ ನಿನ್ನನ್ನು ನನ್ನನ್ನು ರಕ್ಷಿಸಲಿಕ್ಕೋಸ್ಕರ ತಾನು ಬರಿದು ಮಾಡಿಕೊಂಡು ಶಿಲುಬೆಯಲ್ಲಿ ಆತನು ಮರಣವನ್ನು ಹೊಂದಿದ್ದಾನೆ. ಎಷ್ಟೋ ಸಾವಿರಗಳ ವರ್ಷಗಳ ಹಿಂದೆ ಆಮೋಸನ ಪ್ರವಾದಿ ಗ್ರಂಥದಲ್ಲಿಯೂ ಕೂಡ ಇದು ನೆರವೇರಲ್ಪಟ್ಟಂತಾಗಿದೆ. ಯಾವುದೇ ಕಾರ್ಯ ನಡಿಬೇಕಾದರೆ ಎಷ್ಟೋ ವರ್ಷಗಳ ಹಿಂದೆ ದೇವರು ತಾನೇ ತನ್ನ ಜನರೊಟ್ಟಿಗೆ, ಪ್ರವಾದಿಗಳೊಟ್ಟಿಗೆ ಮಾತನಾಡಿ ಆತನು ಹೇಳಿಸಿದ್ದು ಉಂಟು. ಯೇಸು ಸ್ವಾಮಿ ತನ್ನ ಎಲ್ಲ ರಕ್ತವನ್ನು ಸುರಿಸಿದಾಗಲೂ ಕೂಡ ಆತನ ಬಾಯಿಂದ ಒಂದು ಮಾತಾದರೂ ಬರಲೇ ಇಲ್ಲ. ಆತನು ಪ್ರತಿ ಒಂದು 7 ಮಾತುಗಳಲ್ಲಿ ಕೂಡ ಎಷ್ಟೋ ಅದ್ಭುತವಾಗಿ ಅವರ ಜನರ ಒಂದು ಮಾಡುವಂಥ, ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರ ಬಗ್ಗೆ ಯೋಚಿಸಿದ್ದಾನೆ ಹೊರತು ತನ್ನ ಒಂದು ಸ್ವಂತವಾಗಿ ಹಿಂಸೆಯನ್ನು ಅನುಭವಿಸುತ್ತಾ ಇರುವಂಥ ಆ ಒಂದು ಹಿಂಸೆಯನ್ನು ಆತನು ನೋಡಿಕೊಳ್ಳಲೇ ಇಲ್ಲ. ತನ್ನ ಸುಖವನ್ನು ತಾನು ನೋಡಿಕೊಳ್ಳಲೇ ಇಲ್ಲ ಎಂಬುದಾಗಿ ನಾವು ಹಿಬ್ರಿ ಪತ್ರಿಕೆಯಲ್ಲಿ ನೋಡಬಹುದಾಗಿದೆ. ಆತನು ಒಂದೇ ಸಾರಿ ಎಲ್ಲ ಪಾಪ ಮರಣಗಳಿಂದ, ದೆಸೆಯಿಂದ, ಅಪರಾಧಗಳಿಂದ ಬಿಡಿಸಲಿಕ್ಕೆ ತಾನು ಬಲಿಯಾದನೆಂಬುದಾಗಿ ನೋಡ್ತೇವೆ. ಈ ಪಾಪ ಈ ನಿವಾರಣೆಗೊಳಿಸಲು ಲೋಕವನ್ನು ದೇವರು ಪ್ರೀತಿಸಿದ್ದಾನೆ. ತನ್ನ ಮಗನ ಕೈಯನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂತು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ ಆತನು ಕೇಳುವಂಥ ಪ್ರಶ್ನೆಗೆ, ಯಾಕೆಂತಂದರೆ ಆತನು ಮೌನವಾಗಿದ್ದನು. ಯಾಕೆಂದರೆ ದೇವರು ಲೋಕವನ್ನು ಪ್ರೀತಿಸಿ ಒಂದು ಆತ್ಮವಾದರೂ ನಾಶವಾಗಬಾರದು ಎಂಬುದಾಗಿ ತನ್ನ ಮಗನನ್ನೇ ಅರ್ಪಿಸಲು ಆತನು ಮುಂದಾದನು. ನಿನ್ನನ್ನು ಕೈ ಹಿಡ್ಕೊಳ್ಬೇಕಂದ್ರೆ, ನಿನ್ನನ್ನು ರಕ್ಷಿಸಲೇಬೇಕು ಎಂಬುದಾಗಿ ಆತನಿಗೆ ಇಷ್ಟವಿದ್ದುದರಿಂದ ತನ್ನ ಮಗನು ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಎಂಬುದಾಗಿ ಕೇಳಿದರೂ ಕೂಡ ಆತನು ಮೌನವಾಗಿ ಇದ್ದನು.
ಯಾಕೆಂದರೆ ನಿನ್ನ ಕೈ ಹಿಡ್ಕೊಳ್ಬೇಕೆಂಬುದಾಗಿ ಆತನ ಆಶೆ ಇತ್ತು. ಜನರು ನಾಶವಾಗಬಾರ್ದೆಂಬುದಾಗಿ ಆತನು ತನ್ನ ಮಗನು ಮಹಾಧ್ವನಿಯಿಂದ ಕೇಳುವಾಗ ಕೂಗುವಾಗಲೂ ಕೂಡ ಆತನು ಮೌನವನ್ನೇ ತಾಳಿದನು. ಒಂದು ಸಾರಿ ಆತನ ಪ್ರೀತಿಯನ್ನು ನೀನು ಅರ್ಥ ಮಾಡಿಕೊಳ್ಳುವುದಾದರೆ ಪ್ರಿಯ ಮಿತ್ರನೇ, ಆ ಒಂದು ರಕ್ತದ ಒಂದೊಂದು ಬಿಂದುಗಳು, ಒಂದೊಂದು ನಿನ್ನ ಹೃದಯದಲ್ಲಿರುವಂಥ ಪಾಪದ ಕ್ರಿಯೆಗಳು ಎಲ್ಲವೂ ನಶಿಸಿ ಹೋಗಬೇಕೆಂಬುದಾಗಿ, ನೀನು ಹೊಸದಾಗಿ ಮಾನಸಾಂತರವಾಗಬೇಕು, ನೀನು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಆತನು ತನ್ನ ರಕ್ತವನ್ನು ಸುರಿಸಿದನು. ತನ್ನ ಪವಿತ್ರವಾದಂಥ ರಕ್ತ, ತನ್ನ ಯೌವನವಾದಂಥ ರಕ್ತವನ್ನು ಆತನು ಸುರಿಸಿದ್ದಾನೆ. ಪ್ರಿಯನೇ, ಎಷ್ಟು ಹಿಂಸೆಯನ್ನು ಆ ಕಲ್ವಾರಿ ಕ್ರೂಜಿಯಲ್ಲಿ ತಾನು ಬಾಯಾರಿದ್ದನ್ನು ಗಮನಿಸುವಾಗ ಹುಳಿ ರಸವನ್ನು ಕೊಟ್ಟರು ಎಂಬುದಾಗಿ ನೋಡುತ್ತೇವೆ. ನಾನು ನೀನು ಇವತ್ತು ರೊಟ್ಟಿಯಲ್ಲಿ ಪಾತ್ರೆಯಲ್ಲಿ ಪಾನ ಮಾಡಬೇಕೆಂಬುದಾಗಿ ನೋಡುವಾಗ ಅವರ ಜೀವ, ಅವರ ಒಂದು ಮರಣ ಪುನರುತ್ಥಾನಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕಾದಂತಂದರೆ ಅವರು ಹುಳಿ ರಸವನ್ನು ಕೊಟ್ಟರು. ಆತನಿಗೆ ಬಾಯಾರಿಕೆ ಆಗಿತ್ತು. ಆತನು ನಮಗೋಸ್ಕರ ಹುಳಿ ರಸವನ್ನು ಕುಡಿದನು. ಯಾಕೆಂದರೆ ನಾನು ನೀನು ನಿತ್ಯ ರಾಜ್ಯವನ್ನು ನೆನಪು ಮಾಡಿಕೊಂಡು ನಿತ್ಯ ರಾಜ್ಯಕ್ಕೆ ನಾವು ಸೇರಬೇಕೆಂಬುದಾಗಿ ಆತನು ಬಾಯಾರಿಕೆ ಆಗಿತ್ತು. ನಿನ್ನ ವಿಷಯವಾಗಿ ಆತನು ಬಾಯಾರಿಕೆ ಪಟ್ಟನು. ಆತ್ಮದ ವಿಷಯವಾಗಿ, ಆತ್ಮಗಳು ರಕ್ಷಿಸಲ್ಪಡಬೇಕು, ನಶಿಸುವಂಥ ಆತ್ಮಗಳು ಕರ್ತನ ಕಡೆಗೆ ತಿರುಗಬೇಕೆಂಬುದಾಗಿ ಆತನ ಬಾಯಾರಿದ್ದನ್ನು ಒಂದು ಸಾರಿ ನೀನು ಅರ್ಥ ಮಾಡಿಕೊಳ್ಳಬಹುದು. ನಿನಗೋಸ್ಕರ ಎಲ್ಲವನ್ನು ಆತನು ಸಹಿಸಿಕೊಂಡನು. ನಿನಗೋಸ್ಕರ ಎಲ್ಲವನ್ನು ಆತನು ತೀರಿಸಿದ್ದಾನೆ. ತನ್ನ ಆತ್ಮವನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ. ಪ್ರಿಯ ಮಿತ್ರನೇ, 2000 ವರ್ಷಗಳ ಹಿಂದೆ ಈ ಪ್ರೀತಿ ನಿನಗಾಗಿ ರಕ್ತವು ಸುರಿಯುತ್ತಲೇ ಇದೆ. ಇನ್ನೂ ಆ ಪರಿಶುದ್ಧವಾದ ರಕ್ತದಿಂದ ನಿನ್ನೆಲ್ಲ ಪಾಪಗಳನ್ನು ತೊಳೆದು ಪವಿತ್ರಪಡಿಸಿಕೊ. ಅದಕ್ಕೋಸ್ಕರವೇ ಈ ದಿನ ಗುಡ್ ಫ್ರೈಡೇ ಎಂಬುದಾಗಿ, ಇದು ವಿಶೇಷವಾದಂಥ ದಿನ ಎಂಬುದಾಗಿ ನೆನಪಿಸಬಹುದು. ಆತನ ಮರಣದ ಸಮಯದಲ್ಲಿ ಕತ್ತಲುಂಟಾಗಿತ್ತು. ದೇಶದ ಮೇಲೆಲ್ಲ ಕತ್ತಲೆ ಆವರಿಸಿತ್ತು. ಆದರೆ ಜನರು ತಿಳ್ಕೊಳ್ಳಲೇ ಇಲ್ಲ. ದೂರದಿಂದ ಎದೆ ಬಡ್ಕೊಳ್ಳುತ್ತಾ ಎಷ್ಟೋ ಹಿಂಸೆಯನ್ನು ಅನುಭವಿಸಿದ್ದನ್ನು ಅವರು ನೋಡ್ತಾನೇ ಇದ್ದರು. ಆತನ ಬಾಯಿಂದ ಒಂದು ಮಾತಾದರೂ ಆಡಲಿಲ್ಲ. ಆತನು ನಮಗೆ ಮಾದರಿ ತೋರಿಸಲಿಕ್ಕೆ ಆತನು ಇಷ್ಟಪಟ್ಟಂಥ ದೇವರಾಗಿದ್ದಾನೆ. ಈ ಯೇಸು ಕ್ರಿಸ್ತನನ್ನು ನೀನು ನಂಬುವುದಾದರೆ ನಿನಗೆ ನಿತ್ಯ ಜೀವ. ಪ್ರೈಸ್ ದ ಲಾರ್ಡ್. ದೇವರು ನಿನ್ನನ್ನು ಆಶೀರ್ವದಿಸಲಿ. ಆಮೇನ್.